ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪೂರ್ಣಿ ಲಾಗ್ಸ್ಗೆ ಸ್ವಾಗತ. ಇವಾಗ ನಾನು ಉತ್ತರ ಕರ್ನಾಟಕದ ಒಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಇದು ಒಂದು ಸ್ವೀಟ್ ರೆಸಿಪಿ. ಇದರ ಹೆಸರು ಚೊಂಗೆ ಅಂತ. ಇದನ್ನು ಮಾಡೋದು ಹೇಗೆ ಅನ್ನೋದನ್ನು ನಾನು ಇವತ್ತು ನನ್ನ ಬ್ಲಾಗಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ಹೊಸ ವೀಡಿಯೋಸ್ಗಳನ್ನ ನೀವು ತಕ್ಷಣವೇ ನೋಡ್ಬೋದು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಫ್ರೀ ಕೂಡ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಲೈಕ್ ಮಾಡಿ. ಕಮೆಂಟಲ್ಲಿ ಈ ವಿಡಿಯೋ ಬಗ್ಗೆ ತಿಳಿಸಿ. ನಿಮ್ಮ ಫ್ರೆಂಡ್ಗಳ ಜೊತೆ ಕೂಡ ಶೇರ್ ಮಾಡಿ. ಸೊ ಬನ್ನಿ, ಇವಾಗ ಈ ಚೊಂಗೆ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ನೋಡ್ಕೊಂಬರೋಣ. ಈ ಚೊಂಗೆ ಮಾಡೋಕ್ಕೆ ಮೊದಲನೇ ಇಂಗ್ರೀಡಿಯೆಂಟ್ಸು ಹುರ್ಗಡ್ಲೆನ ನಾವು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಇಟ್ಕೋಬೇಕು. ಇಲ್ಲಿ ನಾನು 2 ಕಪ್ಪಷ್ಟು ಹುರ್ಗಡ್ಲೆನ ತಗೊಂಡು ಮಿಕ್ಸಿಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮತ್ತು ಬೆಲ್ಲ ತಗೊಂಡಿದ್ದೀನಿ. ಇದು 2 ಬಟ್ಲಷ್ಟು ಇದೆ. ಅದು ಚಿಕ್ಕ ಬಟ್ಲು ಅಳತೆಯಲ್ಲಿ ನಾನು ತೊಗೊಂಡಿದ್ದೀನಿ. ಹಾಗೆ ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಏಲಕ್ಕಿ ತೊಗೋಬೇಕು. ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಲವಂಗ ಕೂಡ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಹುರ್ಗಡ್ಲೆ ಪುಡಿಗೆ ನಾವು ಇವಾಗ ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿರ್ತೀವಲ್ಲ, ಅದನ್ನು ಹಾಕಬೇಕು. ಒಣ ಕೊಬ್ಬರಿ ಮತ್ತು ಏಲಕ್ಕಿ ಎಲ್ಲನೂ ಮಿಕ್ಸಿಗೆ ನಾವು ಹಾಕಿಬಿಟ್ಟು ಇದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀವಿ. ಹಾಗೆ ಬೆಲ್ಲನೂ ಕೂಡ ನಾವು ಇದಕ್ಕೇ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಗೋಧಿ ಹಿಟ್ಟನ್ನು ಕೂಡ ಕಲಸಿ ಇಟ್ಕೊಂಡಿದ್ದೀವಿ. ಸೊ ಇದು 2 ಕಪ್ ಆಗೋಷ್ಟು ಇದೆ. ನೆಕ್ಸ್ಟು ಈಗ ನೀವು ನೋಡ್ತಾ ಇರೋದು ಇದು ಚೊಂಗೆ ಮಣೆ ಅಂತ. ಇದರಲ್ಲೇ ಈ ಚೊಂಗೆ ಅನ್ನೋದನ್ನು ಮಾಡ್ತಾರೆ. ನೀವು ಇದಿಲ್ಲ ಅಂದರೆ ಚಪಾತಿ ಮಣೆಯಲ್ಲಿ ಕೂಡ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ನೆಕ್ಸ್ಟು ನಾವು ಈ ಥರ ಲಟ್ಟಿಸ್ಕೋಬೇಕು. ಎಣ್ಣೆ ಜಾಸ್ತಿ ಹಚ್ಚಿದ್ರೇ ಅದರಲ್ಲಿ ಇರುವಂತಹ ಏನು ಡಿಸೈನ್ ಇದೆ ಅದು ಬರಬೇಕು. ಸೊ ಅದಕ್ಕೋಸ್ಕರ ಈ ಚೊಂಗೆ ಮಣೆ ಮೇಲೆ ಈ ಒಂದು ಗೋಧಿ ಹಿಟ್ಟನ್ನು ಉಂಡೆನ ಮಾಡಿಕೊಂಡು ಇದ್ರ ಮೇಲೆ ಲಟ್ಟಿಸ್ಬೇಕಾಗುತ್ತೆ. ನೋಡಿ, ಈ ಥರ ಬರುತ್ತೆ. ನೆಕ್ಸ್ಟು ಇದನ್ನು ತವ ಮೇಲೆ ಹಾಕಿ 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಈ ಥರ ಬರುತ್ತೆ ಇದು ಫೈನಲಿ. ನೀವು ಚಪಾತಿ ಯಾವ ರೀತಿ ಮಾಡ್ತೀರೋ ಅದೇ ರೀತಿ, ಬಟ್ ಇದನ್ನು ಸ್ವಲ್ಪ ಚಿಕ್ಕದಾಗಿ ಮಾಡಿರ್ತೀವಿ ಅಷ್ಟೇ. ಸೊ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಚ್ಚಿ ನೆಕ್ಸ್ಟು ಇದ್ರ ಮೇಲೆ ನಾವು ಹುರ್ಗಡ್ಲೆ ಪುಡಿದು ಏನು ಮಿಕ್ಸ್ನ ರೆಡಿ ಮಾಡ್ಕೊಂಡಿರ್ತೀವೋ ಅದನ್ನು ಇದ್ರ ಮೇಲೆ ಹಾಕೋಬೇಕು. ನೀವು ಬೇಕು ಅಂದರೆ ಗಸಗಸೆ ಕೂಡ ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಒಂದ್ರ ಮೇಲೆ ಒಂದನ್ನು ಈ ಥರ ಫಿಲ್ ಮಾಡಿ ಇಡಬೇಕು. ಸೊ ನೋಡಿ, ಈಗ ಫೈನಲಿ ಚೊಂಗೆ ರೆಡಿ ಆಗಿದೆ. ಸೊ ಇದು ತುಂಬ ಈಸಿಯಾಗಿ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.